ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ರಮೇಶ್ ಕತ್ತಿ ಅವರಿಗೆ ಮೋಸ ಆಗ್ತಾ ಇದೀನೋ, ಬಲಿಪಶು ಮಾಡ್ತಾ ಇದಾರೋ ಅಥವಾ ಯೂಸ್ ಅಂಡ್ ಥ್ರೋ ಮಾಡಕತ್ತಾರೋ, ಏನ್ ಮಾಡಕತ್ತಾರೋ ಗೊತ್ತಿಲ್ಲ. ಬಟ್ ರಮೇಶ್ ಕತ್ತಿಗೆ ಒಂದ್ ರೀತಿ ದೊಡ್ಡ ಅನ್ಯಾಯ ಆಗಕತ್ತೈತಿ ಅನ್ನೋದು ನಮ್ಮ ಕಾರ್ಯಕರ್ತರ ಮನಸ್ಸಿನಾಗ ಐತಿ. ಕರ್ನಾಟಕದಾಗ ಅನ್ನಂಗಿಲ್ಲ, ದಿಲ್ಲಿಯಾಗ ರೈಲೈತ್ರಿ, ರಾಜ್ಯದಾಗ ರೈಲೈತಿ, ಕ್ಷೇತ್ರದಾಗ ರೈಲೈತಿ. ನಿಮಗೆ ಒಂದೇ ಮಾತು ಹೇಳಿದ್ ನಾನು, ಸ್ವಪಕ್ಷ ಅಂದ್ರೆ ಈಗೆಲ್ಲ ಜನತಾ ಪಕ್ಷ ಅಂತ ನಿಂತಿತ್ತು. ನಾನು 1983ರಲ್ಲಿ ನೇಗಿಲ್ ಹೊತ್ತ ರೈತ ನಮ್ಮ ಚಿಹ್ನೆ ಇತ್ತು, ಅದನ್ನ ಹೆಗಲ್ ಮೇಲೆ ತಗೊಂಡು ತಿರುಗಾಡಿದೆ. ನಾನು ಇಡೀ ಊರು ತಿರುಗಾಡಿದೆ, ನಾನು ಎಲ್ಲೂ ಹೊರಗೆ ಬಂದಿತ್ತು ಆ ನೇಗಲ ಹೊತ್ತು ತಿರುಗಾಡಿದಾಗ. ಆಗಿನ ಒಂದು ರಾಜಕೀಯ ವ್ಯವಸ್ಥೆ, ಈಗಿನ ಒಂದು ರಾಜಕೀಯ ವ್ಯವಸ್ಥೆ ಬಹಳ ಗಜಾಂತರ ಫರ್ಕ್ ಐತಿ. ಅವಾಗ ನಮ್ಮ ತಂದೆಯವರ ಮೊದಲನೇ ಎಲೆಕ್ಷನ್ ನಾನು ಮಾಡಿದ್ದು, ಅಂದ್ರೆ ಅವಾಗ ನಾವು ಮಾಡಿದ್ದು ಕೇವಲ 1,86,000 ರೂಪಾಯಿ, ಒಂದು ಬೂತಿಗೆ 10 ರೂಪಾಯಿ, 2 ಏಜೆಂಟ್ ಫಾರ್ಮ, 2 ಹೋಟರ್ ಲಿಸ್ಟ, 1 ದಸ್ತ ಹಾಳಿ, 1 ಬಾಲ್ ಪೆನ್ನ, ರಬ್ಬರ್ ಬ್ಯಾಂಡ, ಕಿಶೆಗೆ ಹಚ್ಕೊಳ್ಳು ಬ್ಯಾಲೆಟ್, ಕಿಶೆಗೆ ಹಚ್ಕೊಳ್ಳು ಬಿಲ್ಲ 25, ಮತ್ತು ಊರಿಗೆ 10 ಪೋಸ್ಟರ, 4 ಜೆಂಡ ಇಟ್ಕೊಟ್ಟು ಇಲೆಕ್ಷನ್ ಮಾಡಿದವ್ರು ನಾವು. ಇವತ್ತು ಇಲೆಕ್ಷನ್ ಬಹುಶಃ ಇದೊಂದು ವ್ಯವಹಾರ ಆಗೈತಿ ಅಥವಾ ವ್ಯಾಪಾರ ಆಗೈತಿ. ಹಾಕೋದು ತೆಗಿಯೋದು, ಹಾಕೋದು ತೆಗಿಯೋದು, ಇದು ಒಂದು ದಲಾಲಿ ಅಂಗಡಿ ಆಗೈತಿ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆದಾಗ ಹೇಳ್ಬೇಕಂದ್ರೆ ಈಗಿನ ಒಂದು ರಾಜಕೀಯ ವ್ಯವಸ್ಥೆ ದಲಾಲಿ ಅಂಗಡಿ. ನೀವು ತಗೊಳ್ಳೋದು 2 ರೂಪಾಯಿ ಹೆಚ್ಚು ಮಾರೋದು, ಆ 2 ರೂಪಾಯಿ ಇಟ್ಕೊಳ್ಳೋದು, ಉಳಿಕಿದ್ದು ನಿಮಗೆ ಕೊಡೋದು, ಕಡಿಮೆ ಬಿದ್ದರೆ ಮತ್ತೆ ಸುಳ್ಳು ಹೇಳೋರು ಮಾಡಿ ತಗೊಳ್ಳೋದು. ಇಂಥ ಒಂದು ಸಂದರ್ಭ ಬಂದೈತಿ. ಅದ್ರ ಜೊತೆಗೆ ಎಲ್ಲಾ ಸರ್ಕಾರಗಳು, ನಾನು ಬಿಜೆಪಿ ಅನ್ನಂಗಿಲ್ಲ, ಕಾಂಗ್ರೆಸ್ ಅನ್ನಂಗಿಲ್ಲ, ಇನ್ನೊಂದು ಅನ್ನಂಗಿಲ್ಲ, ಮತ್ತೊಂದಾಗಿಲ್ಲ, ಎಲ್ಲಾ ಸರ್ಕಾರಗಳು ತತ್ವ ಆದರ್ಶ ಏನ್ರಿ ಇರೋಲ್ಲ, ಯಾಕೆ ನಾವು ಅಧಿಕಾರಕ್ಕೆ ಬರ್ಬೇಕು ಆ ಒಂದು ಲೆಕ್ಕದಾಗ ಇವತ್ತು ಘೋಷಣೆಗಳು ಮಾಡ್ತಾ ಇದಾರೆ. ನಿನ್ನೆ ಮತ್ತೆ ಬಿಹಾರದಾಗ ಮಾಡ್ರು, ಅವ್ರು ಪುಕಟ್ ಬಸ್ ಮಾಡ್ರಿ, ಅವರು ಲೈಟ್ ಮಾಡ್ರಿ, ಮತ್ತು ಅವರು ಹೆಣ್ಮಕ್ಳಿಗೆ 2,000 3,000 ಅವರು ಮಣ್ಣಿನ ಅವರು ಮಾಡ್ರು. ಆತು, ಕುದುರೆ ಓಡ್ತೈತಿ, 2 ದಿವಸ ಓಡುದು, ಎಲ್ಲಿ ಹೋಗಿ ನಿಲ್ಲೋದು, 1 ದಿವಸ ನಿಲ್ತೈತಿ. ಆದ್ರೆ ನಿತ್ತದನ್ನು ಭೋಗಿಸ್ಬೇಕಾದಾಗ ಅವಾಗ ನಾ ಇದ್ರೆ ನಾ ಭೋಗಿಸ್ಬೇಕು, ನೀವಿದ್ರೆ ನೀವು ಭೋಗಿಸ್ಬೇಕು, ನಾವಿಬ್ಬರು ಇದ್ರಿಗಿಲ್ಲ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮಾತ್ರ ಭೋಗಿಸ್ಬೇಕು. ಇದು ಯಾರೊಬ್ರು ಭೋಗಿಸಬೇಕು. ನಾವು 100% ಅದು ಹೇಳಾಕ ಒಂದೇ ಯೋಜನೆ, ಅದನ್ನ ತಿನ್ನಾಕ ಬಹಳ ಹಾದಿಗಳು, ಅದನ್ನ ಹೇಳೋ ಸಲುವಾಗಿ ಯೋಜನೆ ಆಯ್ತು. ಬಟ್ ಎಷ್ಟು ಎಷ್ಟು ಜನರಿಗೆ ತಲುಪ್ತದ ಅದ್ರ ಬಗ್ಗೆ ವ್ಯಾಖ್ಯಾನವನ್ನು ಮಾಡಬೇಕಾಗ್ತದೆ. ಸ್ವತಃ ಕಾಂಗ್ರೆಸ್ನ ರಾಜೀವ್ ಗಾಂಧಿ ಅವರು, ಪ್ರಧಾನಮಂತ್ರಿಗಳ ದಿವಂಗತ ರಾಜೀವ್ ಗಾಂಧಿ ಅವರು ಹೇಳಿದ್ರು, ಒಂದು 100 ರೂಪಾಯಿ ನಾವು ದಿಲ್ಲಿಯಲ್ಲಿ ಕೊಟ್ರೆ 35 ಪೈಸೆ ಬಂದು ಇವತ್ತು ನಮ್ಮ ಅಂದ್ರೆ ನಮ್ಮ ಪ್ರಜೆಗಳ ಮನೆಗೆ ಹೋಗಿ ತಲುಪ್ತದ ಮಾತನ್ನ ಅವರ ಕೇಂದ್ರ ಸರ್ಕಾರದ ರಾಜೀವ್ ಗಾಂಧಿ ಅವರು ಒಪ್ಕೊಂಡಾರೆ. ಈಗ ರಾಜ್ಯ ಸರ್ಕಾರದವರು ಒಪ್ಕೊಳಕತ್ತಾರ. ಈಗ ಮನೆ ಬಸವರಾಜ ರಾಯರೆಡ್ಡಿ ಏನ್ ಹೇಳಿದ್ರು, ಗುಂಡಿ ತುಂಬಿಲ್ಲ, ಗುಂಡಿ ತುಂಬಾಕ್ ಹೇಳ್ರಿ ಅಂದ್ಕೊಳ್ಳಿ ಅದ್ ನಿಂತರು ಅವರು. 2ರೊಳಗ ಒಂದ್ ಗುಂಡಿ ತುಂಬುದಾದ್ರೆ ಪುಕಟ್ ಕಾರ್ಯಕ್ರಮ ಎಲ್ಲ ಬಂದ್, ಪುಕಟ್ ಕಾರ್ಯಕ್ರಮ ಚಾಲು ಅಂದ್ರೆ ಗುಂಡಿ ತುಂಬು ಆಗುದಿಲ್ಲ. 2ರೊಳಗೆ ಯಾವ್ದು ಬೇಕು ಹೇಳಿ. ಅಂದ್ರೆ ಈ ಒಂದು ಹಂತಕ್ಕೆ ಜನ ಬಂದಾಗ ಒಬ್ಬ ರೊಚ್ಚಿಗೆದ್ದು ಬಹುಶಃ ಬರುವಂತ ದಿನಮಾನದಲ್ಲಿ ಇನ್ನೊಂದು ಆಗಸ್ಟ್ 15 ಕ್ರಾಂತಿ ಆಗ್ತೈತೆ ಅಂತ ನನಗೆ ಅನಿಸ್ತೈತೆ. ಯಾವುದು ಅವರು ಕಾಂಗ್ರೆಸ್ನ ಆಂತರಿಕ ವಿಚಾರ. ಆ ನಿಟ್ಟಿನಲ್ಲಿ ಈಗಾಗಲೇ ಅದು 2.5 ವರ್ಷದ ಹಿಂದನೆ ಅವ್ರಿಗೆ 2.5 ವರ್ಷ, ಅವ್ರಿಗೆ 2.5 ವರ್ಷ ಮಾಡಬೇಕು ಅನ್ನುವಂಥ ಚರ್ಚೆ ಆಗಿದೆ ಅನ್ನೋ ಮಾತನ್ನ ಪತ್ರಿಕಾ ಮುಖಾಂತರ ನಾವು ತಿಳ್ಕೊಂಡಿದೀವಿ. ಕೆಲವೊಂದು ಕಡೆ ಆಗಿದೆ ಅನ್ನೋ ಮಾತನ್ನ ಶಿವಕುಮಾರ್ ಅವರು ಹೇಳ್ತಾರೆ, ಆಗಿಲ್ಲ ಅಂತ ಚರ್ಚೆ ಏನೂ ಆಗಿಲ್ಲ ಅನ್ನೋ ಮಾತನ್ನ ಸಿದ್ದರಾಮಯ್ಯನವರು ಹೇಳ್ತಾರೆ. ಆದರೆ ಹಿರಿಯರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಯುವ ಪೀಳಿಗೆಗೆ ಯಾರಿಗೆ ಕೊಡ್ಲಿ, ಮುಂದಿನ ಯುವ ಪೀಳಿಗೆಗೆ ಇವತ್ತು ಅವಕಾಶ ಮಾಡಿಕೊಟ್ಟು ಅವರು ಹಿಂದೆ ಕುಂತು ಇದು ಹೆಂಗ್ ನಡೆಸ್ತಾರಪ್ಪ, ರಾಜ್ಯ ಹೆಂಗ್ ನಡೆಸ್ತಾರ, ಈಗಿನ ಒಂದು ಕಠಿಣ ಆರ್ಥಿಕ ಪರಿಸ್ಥಿತಿ ಅಷ್ಟು ಸರಿಯಾದಂತ ವ್ಯವಸ್ಥೆ ಇಲ್ಲ, ಆದರೂ ಸಹಿತ ಒಂದು ಯುವ ಪೀಳಿಗೆಗೆ ಕೊಟ್ಟು ಅವ್ರು ಹೆಂಗ್ ನಡೆಸ್ತಾರ, ಏನ್ ಮಾಡ್ತಾರ, ಅವ್ರಿಗೆ ಏನ್ ಮಾರ್ಗದರ್ಶನ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಅವ್ರ ಪಕ್ಷಕ್ಕೂ ಒಳ್ಳೇದು, ರಾಜ್ಯಕ್ಕೂ ಒಳ್ಳೇದು, ಅಥವಾ ಮುಂದಿನ ಯುವ ಪೀಳಿಗೆಗೂ ಒಳ್ಳೇದು ಅನ್ನೋದು ನನ್ನ ಭಾವನೆ. ಜಿಲ್ಲೆಯಲ್ಲಿ ಸಹಕಾರ ಕ್ಷೇತ್ರ ಒಳಗ ಒಂದು ಕತ್ತಿ ಕುಟುಂಬ ಒಂದು ಹಿಡಿತ ಸಾಧಿಸಿತ್ತು, ಅಷ್ಟೆಲ್ಲ ಕೈ ತಪ್ಪ